ಸರಿ ಚೆಕ್ ಮಾಡಿ ಇಲ್ಲ ಹೇಳೋಣ ಇನ್ನೊಂದು ಹಾಕೋಕೆ ಬಂದೆ ಬೇಡ ಸಾಕೊಂಡೆ ನೋಡಿದ ನನಗೆ ನಮ್ಮ ಅತ್ತಿಗೆಗೆ ನಮ್ಮ ಅಣ್ಣ ತಿನ್ನಿಸ್ತಾ ಇದ್ದಾನೆ. ನಾಳೆ ತಿಂಡಿ ಕೊಡಿಸ್ರಿ ಅಂತ ಬಿಟ್ಟು ಇಬ್ರಿಗೂ ನೈಸ್ ಮಾಡ್ತಾ ಇದ್ದಾನೆ, ತಿನ್ನಿಸ್ತಾ ಇದ್ದಾನೆ ಇಬ್ರಿಗೂ. ತಿನ್ರಮ್ಮ ತಿನ್ರಮ್ಮ ಅಂತ ಹೇಳ್ಬಿಟ್ಟು ನಾನು ಮೂಗು ಬೇಬಿ ಮೂಗು ಕೋದಿತ್ತೀಗತ್ತ. ಇದೇ ಥರ ಚಕ್ಕೆ ಹಾಕ್ತೀನಿ, ರೌಂಡ್ ಚಕ್ಕೆನೆ ತುಂಬ ಒಳ್ಳೆಯದು ರೌಂಡ್ ಚಕ್ಕೆ. ಮತ್ತು ಇದು ಟೊಳ್ಳಿ ಇರಬಾರ್ದು, ಗಟ್ಟಿ ಇರಬೇಕು ನೋಡಿ. ಈ ಥರ ಮುರಿಯೋಕ್ಕೂ ಆಗಲ್ಲ, ಅಷ್ಟು ಇದಾಗುತ್ತೆ. ಇದಾಗ್ತೀನಿ. ಎಲ್ಲ ಡಾಕ್ಟ್ರ್ ಏನು ಹೇಳ್ತಾರೆ, ಬೆಳಗ್ಗೆ ಎದ್ದು ಚಕ್ಕೆ ನೀರು ಕುಡೀರಿ, ಶುಂಠಿ ನೀರು ಕುಡೀರಿ ಅಂತಾರೆ. ನಾನು ಎಷ್ಟು ಐಟಮ್ ಹಾಕ್ತೀನಿ ಅಂತ ನೋಡಿ. ಇದು ಒಂದು ಶುಂಠಿ ಹಾಕ್ತೀನಿ, ಚಕ್ಕೆ ಹಾಕ್ತೀನಿ, ಅರ್ಶಿನದ ಕೊಂಬು ಹಾಕ್ತೀನಿ, ಜಾಯಿಕಾಯಿ, ಏಲಕ್ಕಿ. ಇದರಲ್ಲಿ ಇದು ಸೋಂಪು ಮತ್ತು ಓಂಕಾಳು ಧನಿಯಾ ಮಿಕ್ಸ್ ಆಗಿದೆ, ಹಾಗಾಗಿ ಇದು ಧನಿಯಾ ಓಂಕಾಳು. ಏಲಕ್ಕಿ ಹಾಕ್ತೀನಿ, ಇದು ಜೀರಿಗೆ ಹಾಕ್ತೀನಿ. ಕಲೋಂಜಿ ಎಲ್ರಿಗೂ ಗೊತ್ತು ಅಲ್ವಾ, ಕಲೋಂಜಿ ನಮ್ಮ ಕೂದಲಿಗೆ ಎಷ್ಟು ನಮಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇದು ಕಲೋಂಜಿ, ಇದು ಸೋಂಪು. ಎಲ್ಲರೂ ಹೇಳ್ತಾರೆ ಡಾಕ್ಟ್ರು ಬೆಳಗ್ಗೆ ಎದ್ದು ಸೋಂಪು ನೀರು ಕುಡೀರಿ ಅಂತ ಅಂತಾರೆ ಅಲ್ವಾ. ನಾನು ಸೋಂಪು ಹಾಕ್ತೀನಿ. ಮತ್ತು ಲವಂಗನೂ ನಾನೆಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತು ಲವಂಗ. ಇದು ಲಾಸ್ಟ್ ಬರ್ತೀನಿ ಇದೇನು ಅಂತ ಹೇಳಿ. ಇದು ಇಪ್ಲಿ ಕಾಳುಮೆಣಸಿಗಿಂತ ತುಂಬ ಒಳ್ಳೆಯದು ನಮಗೆ, ಫ್ಯಾಟ್ ಬರ್ನ್ ಮಾಡೋಕ್ಕೆಲ್ಲ. ಮೆಂತೆನೂ ಅಷ್ಟೇ ನಮಗೆ ತುಂಬ ಶುಗರ್ ಒಳ್ಳೆಯದು, ಮತ್ತು ಕೂದಲು ಬೆಳೆಯೋದು ಒಳ್ಳೆಯದು. ಇದಿಷ್ಟು ಹಾಕ್ತೀನಿ. ಇದು ಏನು ನೆಲ್ಲಿಕಾಯಿ, ದಿನಾ ಒಂದು ನೆಲ್ಲಿಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು, ಒಳ್ಳೆಯದು ಅಂತ ಹೇಳ್ತಾರೆ. ಒಣ ನೆಲ್ಲಿಕಾಯಿ ಹಾಕ್ತೀನಿ, ಅದು ತುಂಬ ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ಇದೆ, ಎಲ್ಲ ತಂದು ಹಾಕೋದು ನಾನು. ಇದಿಷ್ಟಾಯಿತು. ಈಗ ಮೇನ್ ವಿಷಯಕ್ಕೆ ಬರ್ತೀನಿ, ಅದು ಎಲ್ಲ ಮುಖ್ಯನೇ, ಆದರೆ ಇನ್ನೂ ಮುಖ್ಯ ವಿಷಯಕ್ಕೆ ಬರ್ತೀನಿ. ಇದು ಅಕ್ಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀರಾ, ಅದನ್ನು ಹಾಕ್ತೀನಿ. ಇಷ್ಟು ಒಳ್ಳೆಯದು. ಆಮೇಲೆ ಇದು ಜೇಷ್ಠ ಮಧು ಪುಡಿ, ತುಂಬ ಸ್ವೀಟ್ ಆಗಿರುತ್ತೆ. ಜೇಷ್ಠ ಮಧು ಚಕ್ಕೆ ಬರುತ್ತೆ, ಆದರೆ ಚಕ್ಕೆ ಹಾಕಿದ್ರೆ ನಮಗೆ ಮಿಲ್ಲೋರು ಬೀಸ್ಕೊಡಲ್ಲ, ಯಾಕಂದರೆ ಜಲ್ಡಿ ಹೋಗ್ಬಿಡುತ್ತಮ್ಮ, ನಾನು ಬೀಸಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪೌಡ್ರ್ ತರಿಸ್ತೀನಿ, ತುಂಬ ಕಾಸ್ಟ್ಲಿ ಇರುತ್ತೆ ಈ ಪೌಡ್ರು. ಆಮೇಲೆ ಕರಿಬೇವು ಹಾಕ್ತೀನಿ. ಇದು ಏನು ಹೇಳಿ ನುಗ್ಗೆ ಸೊಪ್ಪಿನ ಪುಡಿ. ದಿನಾ ನುಗ್ಗೆ ಸೊಪ್ಪಿನ ಪುಡಿ ತಿನ್ನಬೇಕು ಅಂತ ಹೇಳ್ತಾರೆ, ಒಂದು ಸ್ಪೂನು ನೀರಲ್ಲಿ ಕಲ್ಸ್ಕೊಂಡು ಕುಡೀರಿ ಅಂತ ಆಯುರ್ವೇದ ಡಾಕ್ಟರ್ಗಳೆಲ್ಲ. ನಾನು ಹಾಗಾಗಿ ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತೀನಿ. ಇದು ಅಶ್ವಗಂಧ ಪೌಡರ್ ಹಾಕ್ತೀನಿ. ಅಶ್ವಗಂಧ ತುಂಬ ಒಳ್ಳೆಯದು. ನಾನು ಹಾಕೋ ಐಟಮ್ ಎಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಒಳ್ಳೆಯದು ಎಲ್ಲ ಅಂತ. ಎಲ್ಲ ದಿನ ಒಂದೊಂದು ಪುಡಿ ತಿನ್ನಬೇಕು ಅಂತಾರೆ. ಇವಾಗ ನೀವು ಇವತ್ತಿದ್ದು ತಿಂದರೆ ನಾಳೆ ತಿನ್ನಲ್ಲ, ಇದು ತಿಂದರೆ ಇದು ನಾಳೆ ತಿನ್ನಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು, ಇಷ್ಟು ಐಟಮ್ ಹಾಕಿ, ಇನ್ನೂ 3 ಐಟಮ್ ಇದೆ, ಇಷ್ಟು ಹಾಕಿ ನಾನು ಮಾಡೋದು. ಎಷ್ಟು ನೋಡಿ, 1 2 3 4 5 6 7 8 9 10. 1 2 3 4 5 6 7 8 9 10. ಇದರಲ್ಲಿ 2 ಇದೆ. 10 11 12 13 14 15 16 17 18 19 19 3 22 ಐಟಮ್. ಇಷ್ಟು ಐಟಮ್ ಹಾಕಿ ನಾನು ಮಾಡೋದು. ಎಲ್ಲ ಮಾಡಿ ನಾನು ಈ ಥರ ಪೌಡರ್ ಮಾಡ್ತೀನಿ. ನಾನು ಪ್ಯಾಕಿಂಗು ಅಷ್ಟೇ ಡಬಲ್ ಪ್ಯಾಕಿಂಗ್ ಮಾಡ್ತೀನಿ, ಯಾಕಂದರೆ ಅಕ್ಸೆ ಬೀಜದ್ದು ಎಣ್ಣೆ ಪಸೆ ಬಿಡುತ್ತೆ, ಇದೆಲ್ಲ ಒಂಥರ ಎಣ್ಣೆ ಆಗುತ್ತೆ, ನಿಮ್ಮ ಕೈಗೆ ಸೇರೋವರೆಗೂ ನೋಡೋಕ್ಕಾಗಲ್ಲ, ಬೇಡ ಅಂತ ಹೇಳಿ ನೋಡಿ ಈ ಥರ ಪ್ಯಾಕ್ ಮಾಡಿರ್ತೀನಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಗಂಗೋತ್ರಿ ಆಯಿತು, ಇವಾಗ ಉತ್ತರ ಕಾಶಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹಾಗೆ ನನ್ನ ಜೊತೆಯಲ್ಲಿ. ಏನೋ ನೋಡೋದು ಅರಮನೆ ಥರ ಎಷ್ಟು ಚೆನ್ನಾಗಿದೆ, ಹೋಟೆಲ್ ಅನಿಸುತ್ತೆ. ನೋಡಿ 6:40 ಟೈಮು, ಸಂಜೆ ಎಷ್ಟು ಬೆಳಕಿದೆ ನೋಡಿ. ಇನ್ನೂ ಹೋಗ್ತಾ ಇದ್ದೀವಿ. ಇಲ್ಲಿ ಬೋಟಿಂಗ್ ಇದೆ. इसीलिए बुक किए थे, लेकिन डर के हेलीकॉप्टर से नहीं गए, चल के गए, पैदल गए थे सभी फैमिली पूरा। हाँ यही पहले बार हमें कभी बैठा है, लेकिन हमने कभी भी नहीं बैठा। ಇದು ಯಾವ ಡ್ಯಾಮ್ ಕೇಳ್ರಿ? ಮನೇರಿ ಡ್ಯಾಮ್ ಅಂತ नया बना रहा है, पुराना नहीं है। जी राम राम। अरे भाई तुम्हारे दिल में है और खाया गंजे आ जाता है। ಅಲ್ಲೇ ಮನೆ ಇದೆ, ಅಲ್ಲೇ ನದಿ ಹರಿತಾ मोबाइल ಇದೆ. में बात किया ಅಪ್ಪಿ ತಪ್ಪಿ ಜೋರಾಗಿ ಬಂದರೆ ಮನೆ ಕುಚ್ಕೊಂಡು ಹೋಗುತ್ತಲ್ವಾ.
ಕೌದಿರೋದು ನೋಡಿ. ಫಾಗ್ ಅಂತಿರಲ್ಲ ಅದು, ಫಾಗ್. ಯಾರು? ನಾನೇ. ಹ್ಞೂ ನೋಡಿ, ಏನೂ ಕಾಣಿಸ್ತಾ ಇಲ್ಲ ನೋಡಿ. ಹ್ಞೂ ಇಲ್ಲಿ ಕೈ ಮುಗಿಯೋಣ ರೀ. ಅಯ್ಯೋ ಅಲ್ಲಿ ನೋಡ್ರಿ ಅಣ್ಣ ಇವ್ರಿ, ಅದಕ್ಕೆ ನೋಡ್ರಿ ಏನು ಕಾಣಿಸ್ತಾನೇ ಇಲ್ಲ ರೋಡು. ಅಪ್ಪ ಸಕ್ಕದಾಗಿದೆ ರೀ ನೋಡಿ. ಅಲ್ಲೆಲ್ಲ ಬೆಟ್ಟ ಗುಡ್ಡ, ಏನು ಕಾಣಿಸ್ತಾ ಇಲ್ಲ. ನೆಟ್ವರ್ಕ್ ಇದೆಯಾ? ಏ ಅಲ್ಲ, ವಿಡಿಯೋ ಮಾಡ್ತಾ ಇದ್ದೀನೋ. ಇವಾಗ ಕಾಶಿ, ಗುಪ್ತ ಕಾಶಿ ಏನ್ರಿ? ಉತ್ತರ ಕಾಶಿನಾ? ಹಾಂ, ಉತ್ತರ ಕಾಶಿಗೆ ಹೋಗ್ತಾ ಇದ್ದೀವಿ. ಉತ್ತರ ಕಾಶಿದ್ದು ಪಾರ್ಕಿಂಗು. ನಾವು ಜನನೇ ಇಲ್ಲ ಅಂದ್ಕೊಂಡು ಬಂದ್ವು ನೋಡಿ, ಎಷ್ಟು ರಶ್ ಇದೆ. ವಾಪಸ್ ಬರೋಣ. ನೀನು ಹಣ್ಣು ಹೇಳ್ದಲ್ಲೇ, ಹಣ್ಣು ತಾನೇ ಇದು. ಹ್ಞೂ ಅದೇ, ಅಲ್ಲಿ ಚೆನ್ನಾಗಿತ್ತು. ಸರ ಇದೆ ಇಲ್ಲಿ. ಹಾಂ, ಇದು ಪೀಚು, ಅದು ರಾಸ್ಬರಿ. एक किलो भिंडी ले लियो। हेलो। ಉತ್ತರ ಕಾಶಿ ದೇವಸ್ಥಾನ ಇದು ಉತ್ತರಾಖಂಡದಲ್ಲಿರೋದು. ಅಲ್ಲಿಗೆ ಬಂದಿದ್ದೀವಿ. ಇವಾಗ ಬನ್ನಿ ಒಳಗೆ ಹೋಗೋಣ. ನೋಡಿ चला ನಾನು ಹಾಕ್ಕೊಂಡಿಲ್ಲ. ದರ್ಶನ ಆಯಿತು. ಈಗ ಆರತಿ ಟೈಮು, ಅದಕ್ಕೆ ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡು ಬನ್ನಿ ಅಂತ ಕಳಿಸಿದ್ರು. ಅಲ್ಲಿ ಗೇಟ್ ಹಾಕಿದ್ರು, ಹಾಗಾಗಿ ನಾವು ಈಗ ಉಲ್ಟಾ ಬರ್ತಾಯಿದ್ದೀವಿ. ಒಳಗಡೆ ತುಂಬ ಚೆನ್ನಾಗಿ ದರ್ಶನ ಮಾಡಿದ್ರು. ಉತ್ತರ ಕಾಶಿ ದೇವಸ್ಥಾನ ನಾನು ಇವಾಗ ತೋರಿಸಿದ್ದು ಶ್ರೀ ಹನುಮಾನ್ ಶ್ರೀ ಶನಿದೇವ್ ಮಂದಿರ್. ಇಲ್ಲಿ
ಇಲ್ಲೆಲ್ಲ ಕಡೆನೂ ಕಡಲೆಪುರಿ ಬತ್ತಾಸು ಪ್ರಸಾದ ಕೊಡೋದು. ಆ ಕಡೆಯಿಂದ ದರ್ಶನ ಮಾಡಿ ಈಗ ಬಿಡ್ತಾ ಇದ್ದಾರೆ. ಉತ್ತರ ಕಾಶಿ ದೇವಸ್ಥಾನನ ತೋರಿಸಿದ್ದೀನಿ. ಉತ್ತರ ಕಾಶಿಲಿ ಇದು ಮಾರ್ಕೆಟು ಉತ್ತರ ಕಾಶಿ. ಅಲ್ಲಿ ಸುಮ್ಮನೆ ನೋಡೋಣ ಅಂತ ಇವತ್ತೊಂಚೂರು ಟೈಮ್ ಇತ್ತು, ಏನು ತಗೊಳ್ಳಲ್ಲ, ಸುಮ್ಮನೆ ನೋಡೋದಷ್ಟೇ ಏನೇನಿದೆ ಏನು ಅಂತ. ನೋಡೋಣ ಒಂದು ನಿಮಿಷ ಅಲ್ಲಿವರೆಗೂ ನೋಡೋಣ. ನಾವು ಇಷ್ಟರವರೆಗೂ ಈ ಥರ ಮಾರ್ಕೆಟೇ ನೋಡಿಲ್ಲ. ಇಷ್ಟು ದಿನ ಇದ್ವಲ್ಲ ನಾವು, ಫಸ್ಟ್ ಟೈಮ್ ಈ ಥರ ಮಾರ್ಕೆಟ್ ಇಲ್ಲಿ. ಹಾಂ, ಉತ್ತರಾಖಂಡದಲ್ಲಿ ಇದೆ ಫಸ್ಟು ನಾವು ಈ ಥರ ಮಾರ್ಕೆಟ್ ನೋಡಿದ್ದು. ಎಲ್ಲ ಥರನೂ ಅಂಗಡಿ ಇದೆ. ಜಾಸ್ತಿ ಜಾಸ್ತಿ ಸುತ್ತಕೋರೆ ನಮ್ಮ ಅಣ್ಣ ಏನು ಗೊರ್ರತ್ತಾನೆ. ಟಯರ್ಡ್ ಆಗಿದೆ. ಅದೇ ಎಲ್ಲ ಇವತ್ತು ಸುಸ್ತಾಗಿದೆ, ಬೇಗ ಮಲ್ಗೋಣ ಅಂತ ಅಷ್ಟೇ. ಅಲ್ಲಂತ ನೋಡಿ, ಬೆಳಗ್ಗೆ ನಾನು ತೋರಿಸ್ದಾಗ ಹೇಗಿತ್ತು, ಇವಾಗ ರಾತ್ರಿ 10 ಗಂಟೆಲಿ ಹೇಗಿದೆ ನೋಡಿ. ಸೇಮು ನಾವು ಹೋಟ್ಲಲ್ಲಿ ನಾನು ಬೆಳಗ್ಗೆ ಇಲ್ಲಿಂದ ವೀಡಿಯೋ ಮಾಡಿದ್ನಲ್ಲ ಅಲ್ಲಿಂದ. ಇಲ್ಲ ವೀಡಿಯೋ ಬೆಳಗ್ಗೆ ಇಲ್ಲಿಂದ ವೀಡಿಯೋ ಚೆಕ್ ಮಾಡಿ ಇಲ್ಲ ಹೇಳೋಣ. ಇನ್ನೊಂದು ಹಾಕೋಕೆ ಬಂದೆ ಬೇಡ ಸಾಕು ಅಂದೆ. ನನಗೆ ನಮ್ಮ ಅತ್ತಿಗೆಗೆ ನಮ್ಮ ಅಣ್ಣ ತಿನ್ನಿಸ್ತಾ ಇದ್ದಾನೆ. ನಾಳೆ ತಿಂಡಿ ಕೊಡಿಸ್ರಿ ಅಂತ ಬಿಟ್ಟು ಇಬ್ರಿಗೂ ನೈಸ್ ಮಾಡ್ತಾ ಇದ್ದಾನೆ, ತಿನ್ನಿಸ್ತಾ ಇದ್ದಾನೆ ಇಬ್ರಿಗೂ. ತಿನ್ರಮ್ಮ ತಿನ್ರಮ್ಮ ಅಂತೇಳ್ಬಿಟ್ಟು. ನನ್ನ ಮೂಗು ಬೇಬಿ ಮೂಗು ಕೋದಿತಿಗತ್ತ. ನಮ್ಮ ಸನ್ಯಾಸಿ ನಮ್ಮ ಅದಕ್ಕೆನ ಹಿಮಾಲಯದಲ್ಲಿ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಅದಕ್ಕೆ ದಸರಿ ಮಾವನೆಣ್ಣು ತೊಗೊಂಡ್ವು ನಾವು ಇಲ್ಲಿ ಉತ್ತರ ಕಾಶಿಲಿ. ಅದಕ್ಕೋಸ್ಕರ ಹೇಗಿದೆ ನೋಡೋಣ ಅಂತ. ನೋಡಿ, ಫುಲ್ಲು ಟ್ಯಾನ್ ಆಗೋಗ್ಬಿಟ್ಟಿದ್ದೀನಿ, ಕೆಂಪು ಕಪ್ಪಗೆ ಆಗೋಗ್ಬಿಟ್ಟಿದ್ದೀನಿ ನೋಡಿ. ಅದನ್ನಿಬ್ಬರು ತಿಂತಾ ಇದ್ದೀವಿ. ನಮ್ಮ ಅಣ್ಣನ ಫೋನ್ ಶುರು ಆಯಿತು. ನೋಡಿ, ಚೆನ್ನಾಗಿದೆ, ತುಂಬ ಸ್ವೀಟಾಗಿ ಚೆನ್ನಾಗಿದೆ ಅಲ್ವಾ ನೋಡ್ರಿ. ತುಂಬ ಚೆನ್ನಾಗಿದೆ. ಹೆಂಗಿದ್ದಾಳೆ ನೋಡ್ರಿ. ಇವಳ ಹಿಮಾಲಯದಲ್ಲಿ ಬಿಟ್ಬಿಟ್ಟು ಬರ್ತಾ ಇದ್ದೀವಿ. ಒಂದ್ಸರಿ ಎಲ್ಲರೂ ಇವಳಿಗೆ ಬಾಯಿ ಹೇಳ್ಬಿಡ್ರಿ. ನನ್ನ ಚೂರು ಇಲ್ಲಿಂದ ನನ್ನ ನಾಮ ಹೇಳ್ಕೊಂಡೆ ಬೆಂಗಾಲಿ ಸಹ ಹೋಗ್ತೀನಿ ಇಲ್ಲಿ ನೋಡ್ರಿ. ನೋಡಿ, ಇವತ್ತು ಬಂದು ನಾವು 6 ದಿವಸ ಆಯಿತು. ನನಗೇನೋ ಇದು ಮೂಗೆಲ್ಲ ಸ್ವಲ್ಪ ಏನೋ ಟ್ಯಾನ್ ಥರನೋ ಬಿಸಿಲಿಗೋ ಏನೋ ಗೊತ್ತಿಲ್ಲ, ಕೆಂಪಾಗಿದೆ. ಇಲ್ಲಿ ಎಲ್ಲೋ ಒಂದೊಂದು, ಇಲ್ಲೆಲ್ಲೋ 2 ಈಗ ಬಂದಿರುತ್ತೆ. ಅದಕ್ಕೋಸ್ಕರ ನಾನು ಇದು ಮನೇಲೆ ಚಾರ್ಜ್ಗೆ ಹಾಕ್ಕೊಂಡು ಬಂದಿದ್ದೀನಿ. ಚಾರ್ಜರು ತೊಗೊಂಡು ಬಂದಿದ್ದೀನಿ. ಈ ಪ್ರಾಡಕ್ಟದ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅದರಿಂದ ತೊಗೊಳ್ಬೋದು. ತುಂಬ ಅಂದರೆ ತುಂಬ ಉಪಯುಕ್ತವಾಗಿರೋದು. ನಾನು ಏನೇನು ತೊಗೊಂಡು ಬಂದಿದ್ದೀನಿ ಟ್ರಿಪ್ಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ಲು ನನ್ನ ಮಗಳು, ಅದರಲ್ಲಿ ನಾನು ತೋರಿಸಿದ್ದೆ ಇದನ್ನು. ಹಾಗಾಗಿ ನಾನು ನೋಡಿ ಒಂದು 5-6 ದಿವಸಕ್ಕೆ ಎಲ್ರಿಗೂ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗುತ್ತೆ. ಒಂದು ಸ್ವಲ್ಪ ಮೀಸೆ ಚಿಕ್ಕದಾಗಿ ಮೀಸೆ ಬಂದಿರುತ್ತೆ, ಗಡ್ಡದ ಹತ್ರ ಒಂದು ಚಿಕ್ಕದಾಗಿ ಬಂದಿರುತ್ತೆ. ಅದನ್ನು ಸೈವ ಕಾಣಿಸುತ್ತೆ ಅಂತ ನಾನು ತಗೊಳ್ತೀನಿ. ಯಾರು ಏನಾದರೂ ಅಂದ್ಕೊಳ್ಳಿ, ಅದು ನನಗೆ ಗೊತ್ತಿಲ್ಲ. ನಾನು ಇರೋದು ಹಿಂಗೆ, ನಾನು ಮಾಡ್ಕೊಳ್ಳೋದು ಹಿಂಗೆ, ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ಆ ಲಿಂಕ್ ಇರುತ್ತೆ, ತೊಗೊಳ್ಬೋದು. ನಾವಿವಾಗ ಇದಕ್ಕೆ ಹೋಗ್ತಾಯಿದ್ದೀವಿ, ರೆಡಿ ಆಗ್ತಾಯಿದ್ದೀವಿ. ನೋಡಿ, ಮುಂದೆ ಎಲ್ಲಿ ಹೋಗ್ತೀವಿ ಏನು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.